ಕಾಲಘಟ್ಟದ ಬಗ್ಗೆ ಹೇಳೋದಾದ್ರೆ ಕನ್ನಡ ಸಾಹಿತ್ಯದ ಮೂಲ ಸ್ವರೂಪ ಅಥವಾ ಹುಟ್ಟನ್ನ ನಾವು ಶಾಸನಗಳಲ್ಲಿ ನೋಡಬಹುದು. 5ನೇ ಶತಮಾನದ ಹಲ್ಮಿಡಿ ಶಾಸನ ನಮಗೆ ದೊರೆತ ಪ್ರಾಚೀನ ಕನ್ನಡದ ಶಾಸನವಾಗಿದೆ. 9ನೇ ಶತಮಾನದ ಶ್ರೀ ವಿಜಯನ ಕವಿರಾಜ ಮಾರ್ಗ ಕನ್ನಡದಲ್ಲಿ ದೊರೆತ ಪ್ರಪ್ರಥಮ ಕೃತಿಯಾಗಿದೆ. ಶ್ರೀ ವಿಜಯ ರಾಷ್ಟ್ರಕೂಟ ದೊರೆ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ. ಇದೇ ಕಾಲದಲ್ಲಿ ಗುಣವರ್ಮ, ಅಸಗ, ಶಿವಕೋಟ್ಯಾಚಾರ್ಯ ಹೀಗೆ ಮೊದಲಾದ ಕವಿಗಳು ಕಾವ್ಯ ಗ್ರಂಥಗಳನ್ನು ರಚಿಸಿದ್ದಾರೆ. 10ರಿಂದ 12ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತಾನೆ ಕರೀತಾರೆ. ದತ್ತಾತ್ರೇಯರಾದ ಪಂಪ, ಪೊನ್ನ, ರನ್ನ ಮೊದಲಾದವರು ಕಾವ್ಯಗಳನ್ನ ರಚಿಸಿದ ಕಾಲ ಇದು. ಈ ಕಾಲಘಟ್ಟದಲ್ಲಿ ಬಹುಪಾಲು ಕವಿಗಳು ರಾಜಾಶ್ರಯದಲ್ಲಿದ್ಕೊಂಡು ಕಾವ್ಯಗಳನ್ನ ರಚಿಸ್ತಾರೆ. ಚಾವುಂಡರಾಯ, ದುರ್ಗಸಿಂಹ, ನಾಗವರ್ಮ, ನಾಗಚಂದ್ರ, ನಯಸೇನ, ಜನ್ನ, ಕೇಶಿರಾಜ ಮೊದಲಾದ ಕವಿಗಳು ಚಂಪೂ ಸಾಹಿತ್ಯದಲ್ಲಿ ಅಮೋಘವಾದ ಜೈನ ಧಾರ್ಮಿಕ ಗ್ರಂಥಗಳು ಹಾಗೂ ಲೌಕಿಕ ಗ್ರಂಥಗಳನ್ನ ರಚಿಸಿದ್ದಾರೆ. ಮುಂದೆ ಬಂದದ್ದು ನಡುಗನ್ನಡ ಸುಮಾರು 11ನೇ ಶತಮಾನದಿಂದ.